ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಪಾಪು ಊರಿಂದ ಬಂದ್ಲಲ್ಲ, ನನಗೆ ಅಡ್ಜಸ್ಟ್ ಆಗೋದಕ್ಕೆ 2 ದಿನ ಆಯಿತು. ನಾನು ರೊಟ್ಟಿ ಹಾಕ್ತಾ ಕೂತಿದ್ದೆ, ನನ್ನ ಜೊತೆನೇ ಕೂತ್ಕೊಂಡು ಆಟ ಆಡ್ತಿದ್ಲು. ವೀಡಿಯೋ ಮಾಡ್ತಿದ್ರೆ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾ ಇದ್ಲು. ಸೊ ಹಾಸನಿಗೆ ಬೇರೆ ಹೋಗಬೇಕಾಗಿತ್ತು. ಪಾಪುಗೆ ಇನ್ನೂ ಜ್ವರ ಯಾಕೋ ಕಮ್ಮಿ ಆಗಿರಲಿಲ್ಲ. ತುಂಬಾ ಕೆಮ್ತಾ ಇದ್ಲು. ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ. ತುಂಬ ರಗಳೆ ಕೊಡ್ತಾ ಇದ್ಲು. ಹಾಗಾಗಿ ಬಿಡು ಹೊತ್ತಿಗೆ ಹಾಸನಕ್ಕೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಇಬ್ಬರೂ ತೋರಿಸ್ಕೊಂಡು ಬಂದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಸನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೈಕಲ್ಲೇ ಹೋಗ್ಬೋದಿತ್ತು, ಬಟ್ ಮಳೆ ಅಲ್ವಾ, ಹಂಗಾಗಿ ಬಸ್ಸಲ್ಲಿ ಹೋಗೋದೇ ಬೆಟರ್ ಅಂದ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಟಿಫನ್ ಬೇರೆ ಮಾಡಿರಲಿಲ್ಲ. ಮಕ್ಕಳು ಕೂಡ ಟಿಫನ್ ಮಾಡಿರಲಿಲ್ಲ. ಯಾಕಂದರೆ ನಾವು ಹಾಸನ್ಗೆ ಹೋಗೋ ಹೊತ್ತಿಗೆ ಡಾಕ್ಟ್ರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಸ್ಸಲ್ಲೇ ತಿನ್ಸೋಣ ಮಕ್ಕಳಿಗೆ ತಿಂಡಿನ ಅಂತ ಅಂದ್ಕೊಂಡ್ರೆ ಬಸ್ಸಲ್ಲಿ ಅವರು ತಿನ್ನಲೇ ಇಲ್ಲ. ನಮ್ಮ ಉಪೇಕ್ಷಾ ಎಲ್ಲ ಒಂದೆರಡು ಕುರ್ಕುರೆ ತಿಂದಳು ಅಷ್ಟೇ. ಅಷ್ಟು ಬಿಟ್ಟರೆ ಅವಳು ಇನ್ನೇನು ತಿನ್ನಲಿಲ್ಲ. ಬಿಡು ಆಮೇಲೆ ಹೋಗ್ತಾನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನೋಡಿ, ಇದೇನೇ ಆ ಕ್ಲಿನಿಕ್ಕು, ವಾಯುಪುತ್ರ ಅಂತ ಹೇಳ್ಬಿಟ್ಟು. ನಮಗಂತೂ ಈ ಕ್ಲಿನಿಕ್ ಅಂತೂ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಾವು ಎಲ್ಲಿ ತೋರಿಸಿದ್ರೂ ಮಕ್ಕಳು ಹುಷಾರಾಗಲಿರಲಿಲ್ಲ. ತುಂಬ ರಶ್ ಬೇರೆ ಇತ್ತು. ಟೋಕನ್ ನಂಬರ್ ಬೇರೆ 56 ಸಿಕ್ಬಿಡ್ತು. ಅಯ್ಯೋ, ಇದೇನಿವತ್ತು ತೋರಿಸ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ತುಂಬ ಲೇಟ್ ಆಗಿಬಿಡುತ್ತೆ ಊರಿಗೆ ಹೋಗೋ ಅಷ್ಟರಲ್ಲಿ ಅಂತ. ಹತ್ರ ಆದರೆ ಹೆಂಗೋ ಏನೋ ಮಾಡ್ಬೋದು, ಬಟ್ ದೂರ ಅಲ್ವಾ, ಹಂಗಾಗಿ ಅಲ್ಲೇ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ. ಇನ್ನು ಡೈರೆಕ್ಟ್ ಬೆಂಗಳೂರು ಬಸ್ನ ಹತ್ಬಿಟ್ಟು ಕದ್ಬಳ್ಳಿಲಿ ಸ್ಟಾಪ್ ತೊಗೊಂಡ್ವಿ. ಇನ್ನು ಅಲ್ಲಿ ಕದ್ಬಳ್ಳಿಲಿ ಬೈಕ್ ನಿಲ್ಲಿಸಿದ್ವಲ್ಲ, ಅಲ್ಲೇ ಬಂದ್ವಿ. ಬಟ್ ಸೀಟ್ ಅಂತೂ ಸಿಗಲೇ ಫುಲ್ಲು ಸ್ಟ್ಯಾಂಡಿಂಗು. ಕಾಲೇಜ್ ಮಕ್ಕಳೇ ಜಾಸ್ತಿ ಇದ್ದರು. ಪಾಪುನೂ ನೋಡಲ್ಲ, ದೊಡ್ಡವ್ರನ್ನೂ ನೋಡಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ. ಹಿಂಸೆ ಹೋಗೋದಕ್ಕೆ ಬರೋದಕ್ಕೆ. ಅದಕ್ಕೇ ನಮಗೆ ದೂರದಿಂದ ಹೋಗಿ ಬರ್ತೀವಿ ಅಂದರೆ ಆಗೋದಿಲ್ಲ. ಒಂದು ದಿನವೇ ಬೇಕು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ. ನಾನು ಮತ್ತು ಯೋಗೇಶ್ ಅವರು ಹೋಟ್ಲಲ್ಲಿ ಊಟ ಮಾಡಿದ್ವಿ. ಮಕ್ಕಳು ಹೋಟ್ಲಲ್ಲೂ ಊಟ ಮಾಡಲಿಲ್ಲ, ನಾನು ತಂದಿದ್ದನ್ನು ಊಟ ಮಾಡಲಿಲ್ಲ. ಉಪೇಕ್ಷಾ ಬಿಸ್ಕೆಟ್ನ ತಿನ್ಕೊಂಡೇ ದಿನನ ಕಳೆದ್ಬಿಟ್ಲು. ಊಟ ಮಾಡ್ಸೋಕ್ಕೆ ಹೋದರೆ ಬೇಡ ಅಂತ ಹೇಳೋಳು. ಅದೇ ಶೀತ ಕೆಮ್ಮು ಆದ್ರಿಂದನೇ ಅವರು ಜಾಸ್ತಿ ಊಟನ ಬಿಡ್ತಿದ್ದಾರೆ. ಯಾಕಂದರೆ ಕಫ ಜಾಸ್ತಿ ಇರುತ್ತಲ್ಲ, ಹಂಗಾಗಿ. ಇನ್ನು ಸದ್ಯಕ್ಕೆ ಮಳೆ ಇರಲಿಲ್ಲ. ನಾವು ಬೈಕಲ್ಲಿ ಬರಬೇಕಾದ್ರೆ ಬಿಸಿಲಿತ್ತು. ನಮ್ಮ ಉಪೇಕ್ಷಾ ಯಾವಾಗಲೂ ಬೈಕ್ ಮುಂದ್ಗಡೆ ಕೂತ್ಕೋತಾ ಇದ್ಲು. ಈ ಸಲ ಪುನರ್ವಿ ಬೈಕ್ ಮುಂದಕ್ಕೆ ಹೋಗಿದ್ದಾಳೆ. ನನ್ನ ಹತ್ರ ಬಾ ಅಂದರೆ ಬರ್ತಾ ಇರಲಿಲ್ಲ. ಅವಳು ಅವ್ರ ಅಪ್ಪಂಗೆ ಗಾಳಿ ಅಂತ ಹೇಳ್ಬಿಟ್ಟು ಪಾಪಂಗೆ ಉಲ್ಟಾ ತಿರ್ಸ್ಕೊಂಡು ಕೂರಿಸ್ಕೊಂಡಿದ್ರು. ನಾವು ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅವಳನ್ನ ಚಿಕ್ಕವಳನ್ನ ವಾಕರಿಗೆ ಹಾಕಿದ್ದೀನಿ. ಇವಳು ನನ್ನ ಮಗಳು ದಾಳಿಂಬೆ ಹಣ್ಣು ಕೊಡು ಅಮ್ಮ ಅಂತ ಕೇಳಿಬಿಟ್ಟು ದಾಳಿಂಬೆ ಹಣ್ಣನ್ನ ಇಸ್ಕೊಂಡು ತಿಂತಾಳೆ. ಸೊ ಹೊರಗಡೆ ಹೋದರೆ ಲೇಟೇ ಆಗೋದು. ಬೇಗ ಬರೋಣ ಅಂತ ಹೋಗ್ತೀವಿ, ಬೇಗ ಬರೋದಕ್ಕೆ ಆಗೋದಿಲ್ಲ. ಲೇಟೇ ಆಗೋದು. ಎಷ್ಟೇ ಬೇಗ ಬಂದರೂ ಕೂಡ. ನಾವೇನು ಹಾಸನಲ್ಲೇನು ತುಂಬ ಹೊತ್ತೇನು ಇರಲಿಲ್ಲ. ಹೋದ್ವಿ, ರಶ್ ಇತ್ತು. ಅಂದರೆ ತುಂಬ ಲೇಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡ್ವಿ. ಬೇಗ ಬೇಗ ನೋಡಿದ್ರು, ಬಂದ್ವಿ. ಶಿರಪ್ ಎಲ್ಲನೂ ಚೇಂಜ್ ಕೊಟ್ಟಿದ್ದಾರೆ. ಒಂದು 5 ದಿವಸ ಹಾಕಿ ಅಂತ ಹೇಳಿದ್ದಾರೆ. ಹುಷಾರಂತೂ ಆಗುತ್ತೆ. ನನಗಂತೂ ಅಲ್ಲಿಗೆ ಹೋದ್ಮೇಲೆ ಮಕ್ಕಳು ಗುಣ ಆಗ್ತವೆ. ಚೆಕ್ ಮಾಡಿದ್ರು. ಚಿಕ್ಕವಳಿಗೆ ಒಂದು ಸ್ವಲ್ಪ ಕಫ ಕಟ್ಟಿದೆ, ದೊಡ್ಡವಳಿಗೆ ಒಂದು ಸ್ವಲ್ಪ ಕೆಮ್ಮಾಗಿದೆ ಅಂತ ಹೇಳ್ಬಿಟ್ಟು ಶಿರಪ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಉಪೇಕ್ಷಾ ಊಟನ ಮಾಡೋದಿಲ್ವಲ್ಲ, ಹಾಗಾಗಿ ಅವಳಿಗೆ ಊಟ ಮಾಡೋದಿಲ್ಲ, ತುಂಬ ಹಿಂಸೆ ಕೊಡ್ತಾಳೆ ಅಂತ ಹೇಳಿದ್ವಿ. ಅದಕ್ಕೆ ಹುಳಿನ ಔಷಧಿ ಒಂದು ಕೊಟ್ಟಿದ್ದಾರೆ. ಅದನ್ನು ಹಾಕಿ ಡೈಲಿ ಜೀರ್ಣದ್ದು ಒಂದು ಸ್ವಲ್ಪ ಶಿರಪ್ ಕೊಟ್ಟಿದ್ದಾರೆ. ಅದನ್ನು ಒಂದು ಚಮಚ ಹಾಕಿ ಅಂತ ನೋಡೋಣ. ಅದನ್ನು ಹಾಕಿದ ಮೇಲೆ ಅವಳು ಯಾವ ಥರ ಊಟ ಮಾಡ್ತಾಳೆ ಅಂತ. ಸದ್ಯಕ್ಕೆ ನನಗೆ ಮಕ್ಕಳು ಹುಷಾರಾಗಿಬಿಟ್ರೆ ಸಾಕು. ಅದೊಂದೇ ಹುಷಾರಾಗಿಬಿಟ್ರೆ ಸಾಕು ಮಕ್ಕಳು. ಅವಕ್ಕಿಂತ ಬೇರೆ ಏನೂ ಇಲ್ಲ. ಇಲ್ಲೆಲ್ಲೂ ಹುಷಾರಾಗಿಲ್ದೋಗಿರೋದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೇಳಿದೆ. ಒಂದು 20 ದಿವಸನೇ ಆಯಿತು ಕೆಮ್ಮು ಶೀತ ಆಗಿ, ಹುಷಾರೇ ಆಗಂಗಿಲ್ಲ. 20 ದಿವಸದಲ್ಲಿ 2 ಸಲಿನೂ ಜ್ವರ ಬಂದಿದೆ ಅಂತ ಹೇಳಿದ್ದಕ್ಕೆ ಅವರಂದರು, ವೆದರೇ ಹಂಗಿದೆ, ಎಲ್ಲ ಮಕ್ಕಳಿಗೂ ಅದೇ ಥರ ಆಗ್ತಿರೋದು, ಏನು ಹೆದರಿಕೊಂಬೇಡಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಶಿರಪ್ಗಳನ್ನ ಕೊಟ್ಟಿದ್ದಾರೆ. ಶಿರಪ್ಗಳನ್ನ ಮಿಸ್ ಮಾಡ್ದಂಗೆ ಹಾಕಿದರೆ ಮಾತ್ರ, ಅವ್ರು ಹೇಳ್ದಂಗೆ ಮಿಸ್ ಮಾಡ್ದಂಗೆ ಹಾಕಿದರೆ. ಏನಮ್ಮ ಹಣ್ಣು ಕೊಡ್ತಿಲ್ವಾ ಅಕ್ಕ? ಕೊಡುವ ಅವ್ಳಿಗೊಂದೆರಡ ತಡಿ. ಹಣ್ಣು ಕೊಡ್ತಿಲ್ಲ ಅಂತ ಕಿರುತ್ತಿದ್ದಾಳೆ, ಕೊಡು ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ದಂಗೆ ಮಿಸ್ ಮಾಡ್ದಲೇ ಹಾಕಿದರೆ ಮಾತ್ರ ಬೇಗ ಹುಷಾರಾಗುತ್ತೆ. ಅಂದರೆ ಇಲ್ಲಿಂದ ನಮಗೆ ಅಲ್ಲಿ ಗಂಟ ಹೋಗಿ ಬರೋದು ಒಂದು ಹಿಂಸೆ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಮಕ್ಕಳು ಹುಷಾರಾಗಿಬಿಟ್ರೇ ಸಾಕು. ಅದೇ ದೊಡ್ಡ ತಲೆನೋವು. ಈ ವೆದರ್ ಇದೆಯಲ್ಲ,
ಎಲ್ಲ ಮಕ್ಕಳು ಅಷ್ಟೇ ತುಂಬ ಅಲ್ಲಿ ಯಾರ್ಯಾರ ಮನೆ ಎರಡೆರಡು ಮಕ್ಕಳಿದ್ದೋ ಅವರೆಲ್ಲ ಅಷ್ಟೇ ಎರಡೆರಡು ಮಕ್ಕಳನ್ನು ಕರ್ಕೊಂಬಂದಿರೋರು. ಏನು ಹುಷಾರಿಲ್ಲ ಅಂದರೆ ಶೀತ ಕೆಮ್ಮು ಅಂತಲೇ ಹೇಳ್ತಾ ಇರೋರು. ಎಲ್ಲರಿಗೂ ಇದೊಂದು ವೆದರು. ಮಕ್ಕಳಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಅದು ಇವಳು ನಮ್ಮ ಉಪೇಕ್ಷಾ ಬೇರೆ ನೀರಲ್ಲಿ ಜಾಸ್ತಿ ಆಟಾಡ್ತಾಳೆ. ಆಟಾಡಬೇಡ ಅಂತ ಅಂದರು. ನೀರಲ್ಲೇ ಹೋಗೋದು, ಹೊಡೆದ್ರೆ ನಮ್ಮಮ್ಮ ಹೊಡಿತು ಅಂತ ಹೇಳ್ತಾಳೆ. ಹಂಗೆ ಮಕ್ಕಳನ್ನ ಎಷ್ಟೇ ಇದ್ರಲ್ಲಿ ನೋಡಿಕೊಂಡ್ರು ಕೂಡ ಅವರು ಮಾಡೋದು ಏನೂ ಮಾಡೋಂಗಿಲ್ಲ. ಅವ್ರು ಮಾಡ್ತಿರ್ತಾರೆ, ನಾವು ಖರ್ಚು ಮಾಡ್ತಾ ಇರಬೇಕು. ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ವಾಕರಿಗೆ ಹಾಕಿರೋದು ಕತ್ಕು ವಾಕರಲ್ಲಿ ಹಾಡನ್ನ ಹಾಕ್ಕೊಂಡು ಆಟಾಡ್ತಿದ್ದಾಳೆ. ಒಂದು ಸ್ವಲ್ಪ ಅದು ವಾಯ್ಸು ಹಿಂಸೆ ಆಗ್ತೈತೆ ಇರಿ. ಹಂಗೆ ಹಾಸನಿಗೆ ಹೋಗಿದ್ವಲ್ಲ, ಅಮ್ಮಂಗೆ ಹೇಳಿದ್ದಕ್ಕೆ ಅಮ್ಮ ಹೇಳಿದರು ಊರಿಗೆ ಬಂದು ಒಂದು 2 ದಿನ ಇದ್ದೋಗು ಅಂತ ಹೇಳಿದರು. ಸೊ ನಾನೇ ಹೋಗಲಿಲ್ಲ. ಯಾಕೆ ಅಂದರೆ ಇನ್ನೆಲ್ಲ ಹಬ್ಬಗಳು ಸ್ಟಾರ್ಟ್ ಅಲ್ವಾ, ಸುಮ್ಮನೆ ಹೋಗಿ ಹಿಂಸೆ ಅವೆಲ್ಲ ಆಗೋದಿಲ್ಲ. ಇನ್ನು ಹಬ್ಬಗಳು ಸ್ಟಾರ್ಟು, ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಅತ್ತೆ ಬರೋವಷ್ಟರಲ್ಲಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾರೆ. ಏನಮ್ಮ ಅಮ್ಮ ಹಣ್ಣು ತಗೊಂಬ, ಹಣ್ಬೇಕಂತೆ ಪಪ್ಪಂಗೆ ತಗೊಂಬ. ನಾನು ಬರೋವಷ್ಟರಲ್ಲಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟೋಗಿದ್ದಾರೆ. ಇವಾಗ ಸ್ನಾನ ಮಾಡಿಕೊಂಡು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಪೂಜೆ ಮಾಡಿಬಿಡ್ಬೇಕು. ಇನ್ನು ಸಾಂಬಾರಿಲ್ಲ, ಸಾಂಬಾರು ಮಾಡಿ ರೈಸ್ ಮಾಡಬೇಕು. ಇನ್ನು ಮುದ್ದೆ ನೈಟ್ ಹೊತ್ತು ನಮ್ಮನೆ ಯಾವಾಗಲೂ ಮುದ್ದೆ ಮಾಡ್ತೀನಿ, ಮಿಸ್ ಮಾಡಲ್ಲ. ಅಷ್ಟು ಮಾಡೋವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ನಮ್ಮ ಪುನರ್ವಿಗೆ ಅಂತ ಹೇಳ್ಬಿಟ್ಟು ಇದೊಂದು ಶಿರಾಪು ಮತ್ತು ಒಂದು ಜ್ವರದ್ದೊಂದು ಕೆಮ್ಮಿನೊಂದು, ಇವು 3ನ್ನ ಕೊಟ್ಟಿದ್ದಾರೆ. ಇವನ್ನ ನಾವು ಎಷ್ಟು ಕೇಳಿದ್ರೂ ಕೊಡ್ತಾರೆ. ಯಾಕಂದರೆ ಸ್ಟಾಕ್ ನಾವು ಮನೇಲಿ ಇಟ್ಕೊತೀವಿ, ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಬಟ್ ಇದೊಂದನ್ನು ಕೊಡೋಲ್ಲ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಶಿರಪ್ನ ಕೊಡೋಲ್ಲ. ಏಕೆಂದರೆ ಬಂದು ಡಾಕ್ಟ್ರನ್ನ ಚೆಕ್ ಮಾಡಿಸಿ ನೀವು ತೊಗೊಂಡೋಗಿ ಇದನ್ನು ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಬೇಕಾಗಿರೋದು ಮೇಯ್ನ್ ಇದೇ ಬೇಕು. ಯಾಕಂದರೆ ಇದು ಜ್ವರಕ್ಕೆ ಮತ್ತು ಕೋಲ್ಡಿಗೆಲ್ಲ ಇದು ಅಡ್ಜಸ್ಟ್ ಆಗುತ್ತೆ ಮಕ್ಕಳಿಗೆ. ತಗೊಳ್ವಾ, ಇದು ಬಂದ್ಬಿಟ್ಟು ಉಪೇಕ್ಷಂದು. ಇದನ್ನು ಅಷ್ಟೇ ಸ್ಟಾಕ್ ಕೊಡೋಲ್ಲ, ಒಂದೇ ಕೊಡೋದು ಅವರು. ಯಾಕಂದರೆ ಇದು ಜ್ವರಕ್ಕೆ ಶೀತಕ್ಕೆಲ್ಲ ತುಂಬ ಒಳ್ಳೆಯದು, ಬೇಗ ಹುಷಾರು ಮಾಡುತ್ತೆ. ಹೆಂಗಿರುತ್ತೆ ಅಂದರೆ ಪೌಡ್ರು ಮತ್ತು ನೀರು ಇವೆರಡನ್ನ ಮಿಕ್ಸ್ ಮಾಡಿಕೊಂಡು, ಇದು 5 ಡೇಸ್ ಅಷ್ಟೇ. ಇದು ಕರೆಕ್ಟಾಗಿ 5 ಡೇಸ್ ಆಗುತ್ತೆ 1 ml ಹಾಕ್ಬಿಟ್ರೆ. ಇದನ್ನು ಕೊಡೋಲ್ಲ, ಮೇಯ್ನ್ ನಮಗಿದೇ ಬೇಕು. ಇದನ್ನು ನಾವು ಎಕ್ಸ್ಟ್ರಾ ತರ್ತೀವಿ ಅಂದರೂ ಕೂಡ ಡಾಕ್ಟ್ರನ್ನ ಮೀಟ್ ಮಾಡಲೇಬೇಕು. ಡಾಕ್ಟ್ರ್ ಹತ್ರಕ್ಕೆ ಹೋಗಿ ತಗೊಂಡು ಬರಲೇಬೇಕು. ನಮಗೆ ಹಂಗೆಲ್ಲ ಕೊಡೋಲ್ಲ ಮೆಡಿಕಲಲ್ಲಿ. ನಾನು ಇನ್ನೊಂದ್ಸಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಜ್ವರ ಶೀತ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಆದಾಗ ಬಂದು ಹೋಗೋಕ್ಕಾಗೋದಿಲ್ಲ. ಹಂಗಾಗಿ ಇದೊಂದು ಎಕ್ಸ್ಟ್ರಾ ತೊಗೊಳ್ಳೋಣ ಅಂತ ಕೇಳಿದರೆ ಮೆಡಿಕಲವರು ಇಲ್ಲ ನಾವು ಕೊಡೋಲ್ಲ, ಇದನ್ನು ಡಾಕ್ಟ್ರ್ ಹತ್ರ ಬಂದು ನೀವು ಚೆಕ್ ಮಾಡಿಸಿ ತೊಗೊಳ್ಬೇಕು, ಹಾಗೆಲ್ಲ ಕೊಟ್ಕೊಳ್ಸಂಗಿಲ್ಲ ಅಂತ ಹೇಳಿದರು. ಮೇನ್ ಬೇಕಾಗಿರೋದೇ ನನಗಿದು. ಇದು ಹುಟ್ಟಾಗ್ಲಿಂದ ಅವಳಿಗೆ ಶೀತ ಕೆಮ್ಮು ಆದಾಗ ಹಾಕ್ತೀನಿ, ಡಾಕ್ಟ್ರೇ ಕೊಡ್ತಾರೆ ಇದನ್ನು. ಹಾಗಾಗಿ ನಾನು ಇದನ್ನು ಕೇಳಿದರೆ ಆ ಥರ ಮೆಡಿಕಲವ್ರು ಹಂಗಂದರು, ಡಾಕ್ಟ್ರೇ ಹೇಳಬೇಕು ಆವಾಗ ನಾವು ಕೊಡೋದು ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ನಮ್ಮ ಮಕ್ಳಿಗೆ ಎಲ್ಲೇ ಕರ್ಕೊಂಡು ಹೋದ್ರೂ ಅಡ್ಜಸ್ಟ್ ಆಗೋಲ್ಲ. ಆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರೇ ಅಡ್ಜಸ್ಟ್ ಆಗಿಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಅದನ್ನೇ ಆ ಡಾಕ್ಟ್ರ್ ಹತ್ರ ಹೇಳ್ತಿದ್ದೆ. ತುಂಬ ಚೆನ್ನಾಗಿ ನೋಡ್ತಾರೆ ಆ ಡಾಕ್ಟ್ರು. ನಾನು ಹಂಗೆ ಅಂತ ಇದೆ ಸರ್, ನಾವು ಅಲ್ಲಿ ಶ್ರವಣಬೆಳಗೊಳದಲ್ಲಿ ತೋರಿಸ್ತೋ, ಅಲ್ಲಿ ಹುಷಾರಾಗಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಬಂದಿದ್ವಿ, ನಿಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಹೌದಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದರು. ಆಮೇಲೆ ಅವಳಿಗೆ ಜೀರ್ಣ ಆಗಲ್ವಲ್ಲ, ಅದಕ್ಕೆ ಜೀರ್ಣಕ್ಕೆ ಅಂತ ಹೇಳ್ಬಿಟ್ಟು ಈ ಟಾನಿಕ್ನ ಕೊಟ್ಟಿದ್ದಾರೆ. ಇದನ್ನು ಫುಲ್ ಹಾಕಿ 1 ದಿವಸ ಅಂತ ಹೇಳ್ಬಿಟ್ಟು. ನಾನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಇದನ್ನು 1 ದಿವಸಕ್ಕೆ ಫುಲ್ ಹಾಕ್ಬೇಕಂತ 2 ಚಮಚ ಅಷ್ಟಿದೆ. ಇದು ಫುಲ್ ಕುಡಿಸಿ ಅವಳಿಗೆ ಇದನ್ನು ಅಂತ ಹೇಳ್ಬಿಟ್ಟು. ನೋಡೋಣ ಇದನ್ನು ಹಾಕಿದ ಮೇಲಾದರೂ ಊಟ ಮಾಡ್ತಾಳ ಏನು ಅಂತ. ಅವಳು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೇ ಸಾಕು, ಎಲ್ಲರೂ ಬೈತಾರೆ ತುಂಬ ವೀಕ್ ಆಗೋದ್ಲು ಅವಳು, ತುಂಬ ವೀಕ್ ಆಗೋದ್ಲು, ಮೊದಲೇ ಇಷ್ಟು ಚೆನ್ನಾಗಿದ್ಲು ಅಂತ. ಊಟ ಮಾಡೋವಂಥ ಮಕ್ಕಳಿಗೆ ಊಟ ಮಾಡಿಸ್ಬೋದು, ಬಟ್ ಎಷ್ಟೇ ಹಿಂಸೆ ಕೊಟ್ಟರು ಊಟ ಮಾಡೋದಿಲ್ಲ, ನಮಗೆ ಸಾಕು ಮಾಡಿಬಿಡ್ತಾರೆ. ಅದೊಂದು ತುಂಬ ಕಷ್ಟ. ಇನ್ನೊಂದೇನು ಅಂತ ಅಂದರೆ ಬೆಳಿಗ್ಗೆ ಏನೂ ತಿಂದಿಲ್ಲ ಅವಳು. ಅಲ್ಲಿ ತಿಂತಾಳೆ ಅಂದ್ಬಿಟ್ಟು ರೊಟ್ಟಿನ ತೊಗೊಂಡಿದ್ದೀನಿ ನಾನು. ರೊಟ್ಟಿನೂ ಕೂಡ ಅವಳು ಇಸ್ಕೊಳ್ಳಿಲ್ಲ, ತಿಂದಿರೋದು 2 ಬಿಸ್ಕೆಟ್ ತಿಂದಿದ್ದಾಳೆ ಅಷ್ಟೇ.
ಬೆಳಿಗ್ಗೆನೂ ತಿಂದಿಲ್ಲ, ಮಧ್ಯಾಹ್ನನೂ ತಿಂದಿಲ್ಲ. ಅಲ್ಲಿ ಎಗ್ ರೈಸ್ ಕೊಡ್ಸಿದ್ದಕ್ಕೆ ಎಗ್ ರೈಸು ಬೇಡ ಅಂತ ಹೇಳಿದ್ಲು. 2 ಬಿಸ್ಕೆಟ್ ತಿಂದ್ಬಿಟ್ಟು ನಿದ್ದೆ ಹೊಡ್ಕೊಂಡು ಬಂದಿದ್ದಾಳೆ ಬಸ್ಸಲ್ಲಿ ಅಷ್ಟೇ. ಏನಂದರೆ ಏನೂ ತಿನ್ನಲ್ಲ. ನನಗಂತೂ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ಬೇಜಾರು. ಇವಾಗಲಾದರೂ ಮುಂದೆ ಚೆನ್ನಾಗಿ ಊಟ ಮಾಡಲಿ ಅನ್ನೋದು ನನಗಿದು. ನೋಡೋಣ ಹಂಗೆ ತಿಂತಾರೋ ಇಲ್ಲ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ನಾವು ಮಾಡೋದನ್ನ ಮಾಡ್ತೀವಿ, ಕಳೆಯೋದನ್ನ ಕಳಿತೀವಿ. ಎಲ್ಲೋ ಹೊಟ್ಟೆ ಹಸ್ತಿರ್ಬೇಕು, ಹಾಗಾಗಿ ಹಣ್ಣ ತಿಂತ ಕೂತಿದ್ದಾಳೆ. ಹೊಟ್ಟೆ ಹಸ್ತಿದೆಯಾ? ಹಸ್ತಿಲ್ವಾ? ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ.